Flashback. Later that same evening. ಮೀಡಿಯಾ ಹೈಪ್ ನೋಡಿ ಇವತ್ತು UI ಫಿಲಮ್ ನೋಡಕ್ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. Much later. UI ನೋಡುವ ಹೆಂಗಿದೆ ಅಂತ ಫಿಲಮ್. UI ಮಚ್ಚ ವಾಟ್ ಯು ಫೀಲ್? ನಾನು ಗೊತ್ತಿಲ್ಲ, ಫಿಲಮ್ ಆದ್ಮೇಲೆ ಹೇಳ್ತೀನಿ. ನೋಡೋಣ ಹೆಂಗಿದೆ. ದಿನಗಳ ನಂತರ ನಾನು ಮಚ್ಚ ಇವಾಗ UI ಮೂವಿ ಹೊರಟಿತ್ತು, ಕತೆ ಹೇಳೋಣ. ಈ ನನ್ನ ಮಗು ಮೆಸೇಜ್ ಆಗ್ತೆ, ಮಚ್ಚ ಏನು ಮಾಡ್ತಿದ್ಯಾ ಸಂಜೆ ಅಂತ. ಅದು ಏನು 7:45 ಆಗಿತ್ತು. ನನ್ನ ಮಗ ಮಚ್ಚ ಮೂವಿಗೆ ಹೋಗೋಣ ಅಂತ ಆಗ್ತಾ. ಥಿಯೇಟ್ರ್ ಪ್ರಿಂಟ್ ಬಿಡ್ತಾರೆ, ಇಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ನೇನು ಬರುತ್ತೆ ಆವಾಗಲೇ ನೋಡೋಣ ಅಂತ ಅಂದೆ. ಆದರೂ ಮಚ್ಚ ಒಂದ್ಸತಿ ನೋಡ್ಕೊಂಬರೋಣ ಥಿಯೇಟ್ರ್ ಹತ್ರ ಹೋಗಿ, ಥಿಯೇಟ್ರ್ ಫೀಲ್ ಬೇರೆ ಅಂತ ಆಯಿತು. ಅದಾದಮೇಲೆ ಮತ್ತೆ ಏನೇನು ಮಚ್ಚ ನೋಡ್ಕೊಂಬರೋಣ ಬಾ, ಏನಾನ ಫ್ರೀ ಇದ್ದರೆ ಹೋಗಿ ಬರೋಣ ಅಂತ ಅಂದೆ. ನನ್ನ ಮಗ ಫ್ರೀ ಬಂದು ಥಿಯೇಟ್ರ್ ನೋಡ್ಕೊಂಬರಕ್ಕೆ ಬಂದು ಫಿಲಮಿಗೆ ಬಂದಿದ್ದೀವಿ. ಇವಾಗ ಏನು ದರಿದ್ರ ಎಕ್ಸ್ಪೀರಿಯೆನ್ಸು, ಏನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಏನಂತ ಮಚ್ಚ. ಅದೇ 15 minutes later. A little longer than a few minutes later. ಉತ್ತಿಷ್ಟ Many hours later. ಸೊ ಇದು ಕಲ್ಕಿ ಅವತಾರ ಮತ್ತು ಸತ್ಯ ಎರಡು ಕ್ಯಾರೆಕ್ಟರ್ ಇದೆ. ಸೊ ಇಂಟರ್ಮಿಷನ್ ಬಂದಿದೆ. ಏನಂತ ಕನ್ಫ್ಯೂಸಿಂಗ್ ಅಥವಾ ಏನು ಅಂತ ಏನು ಅಂತ ಏನಿಲ್ಲ. ನಾನು ರಿವ್ಯೂ ನೋಡಿರೋ ಪ್ರಕಾರ ಮುಚ್ಚಿಡೆ ಅಂತ ಫಿಲಮ್ ಇಲ್ಲ, ಈಸಿಲಿ ಅರ್ಥ ಆಯಿತು. ಬಟ್ ಇನ್ನೂ ಪ್ರಾಪರ್ ಕ್ಲಾರಿಟಿ ಸಿಗಬೇಕು. ಲೆಟ್ಸ್ ಸಿ ಫುಲ್ ಫಿಲಮ್ ನೋಡಿ. ಸೀನ್ ಚೇಂಜ್ ಆಗೋದ್ರಿಂದ ತಲೆ ಕೆಟ್ಟೋಗುತ್ತೆ ಅಂತ ಅನ್ಸುತ್ತೆ. ಎಲ್ಲ ಕಂಬೈನ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಮೋಸ್ಟ್ ಅರ್ಥ ಆಗುತ್ತೆ. ಅರ್ಥ ಆಗಿರೋರಿಗೆ ಏನು ಮಾಡಕ್ ಆಗಲ್ಲ. 2 hours later. ನಿನ್ನ ಒಪಿನಿಯನ್ ಏನು? ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಅವರು ಏನ್ ಮಾಡಿದಾರೆ ಅಂದ್ರೆ ನಮ್ಗೆ ಲೈಫ್ ಪ್ರಾಬ್ಲಮ್ಸ್ ಇದಾರೆ, ಅದನ್ನ ಒಬ್ರೊಬ್ರು ಮನುಷ್ಯರಿಗೆ ಹೋಲಿಸ್ತಾ ಹೇಳ್ಕೊಂತ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಏನಂತಿದ್ಯಾ ಕ್ಯಾರೆಕ್ಟರೈಸೇಷನ್ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಆರಾಮಾಗಿ. ಅಂದರೆ ಫಿಲಮ್ ಅಂತ ನನಗೂ ಅನಿಸಿದ್ದು. ನಾನು ಮನೆಗೆ ಹೋಗಿ ರಿವ್ಯೂ ಕೊಡ್ತೀನಿ. ಸದ್ಯಕ್ಕೆ ಬಾರಿಕೆ ಆಗ್ತಿದೆ, ನೀರು ಕುಡಿಬೇಕು, ಮನೆಗೆ ಹೋಗಿ ಪೇಷನ್ಸಾಗಿ ರಿವ್ಯೂ ಕೊಡ್ತೀನಿ. ಬಟ್ ಆ್ಯಕ್ಚುಲಿ ಜನರು ಹೇಳಿರೋ ಅಷ್ಟೇನು ಕನ್ಫ್ಯೂಸಿಂಗ್ ಇಲ್ಲ, ತಿಕ್ಲಾಟ ಏನಿಲ್ಲ, ಸ್ಮೂತ್ ಫ್ಲೋನ್ ಇದೆ ಫಿಲಮ್ಮು. ಫೈನಲಿ ಆ್ಯಕ್ಚುಲಿ ಉಪೇಂದ್ರ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಅರ್ಥ ಆಗಲ್ಲ ಅಂತ ಯಾರು ಹೇಳ್ತಾರೆ ಅಂದ್ರೆ ಇನ್ನೂ ಜಾತಿ ಮತ ಅಂತ ಯಾರು ಅರ್ಥ ಆಗಲ್ಲ ಅಷ್ಟೇ. ಎಸ್. ಸೊ ಥಿಯೇಟ್ರ್ ಖಾಲಿ ಆಯಿತು, ಜನ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಎಸ್, ಮನೆಗೆ ಹೋಗಿ ಅದ್ರ ಕಂಪ್ಲೀಟ್ ಅವ್ರು ಫ್ಯಾಕ್ಟ್ಸ್ ಯಾರ್ಯಾರಿಗೆ ಒಪ್ಕೊಳಕ್ಕಾಗಲ್ಲ, ಎಲ್ಲರೂ ಅರ್ಥ ಆಗಲ್ಲ ಅಂತ ಹೇಳೋದು. ಬಾಬ್ರು ಹೋಗೋಣ. ಇಷ್ಟೆಲ್ಲ ಫಿಲಮ್ ನೋಡ್ತೀವಿ, ಏನೋ ಸುಕೃತ, ಇಷ್ಟೆಲ್ಲ ಫಿಲಮ್ ಮಾಡ್ತೀವಿ, ಮತ್ತೆ ನಾಳೆಯಿಂದ ಇದೇ ಕೆಲಸನೇ ಮಾಡೋದು ನಾವು. ಈಗ ಏನೇ ಬೇಕಂದ್ರೂ ನಾಳೆ ದಿನ ಮಚ್ಚ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು, ಆಧಾರ್ ಫೋನು ಆಯ್ತಾ. ನಮ್ಮ ಜಾತಿಯಿಂದ ನಮಗೆ ಅವಾರ್ಡ್ ಇದೆ, ನಮ್ಮ ಜಾತಿ ನಮಗೆ ಸರ್ಟಿಫಿಕೇಟ್ ಅಷ್ಟೇ. ವೆರಿ ಗುಡ್. ಮತ್ತೇನು ಮಾಡ್ತೀಯ ಇದಕ್ಕೆ? ಮತ್ತೇನು ಹೇಳ್ತೀಯ? ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮನೆಗೆ ಹೋಗಿ ಬಾಯ್ ಹೇಳ್ತೀನಿ. 12 o'clock midnight. ಎಸ್, ಇವಾಗ ಮನೆಗೆ ಬಂದೆ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಸೊ ಇದರೊಳಗೆ 2 ಕ್ಯಾರೆಕ್ಟರ್ ತೋರಿಸಿದ್ದಾರೆ, ಒಂದು ಕಲ್ಕಿ ಮತ್ತೊಂದು ಸತ್ಯ ಅಂತ. ಸೊ ನನಗೆ ಅರ್ಥ ಆಗಿರೋ ರೀತಿ ಕಲ್ಕಿ ಅನ್ನೋದು ಒಂದು ಯೂನಿವರ್ಸ್ ಅಥವಾ ಮೇಟ್ರಿಕ್ಸ್ ನಮ್ಮ ಸುತ್ತಮುತ್ತ ಇರೋದು, ಅಥವಾ ಒಂದು ಕಲ್ಕಿ ಅನ್ನೋದು ಒಂದು ಸಿಸ್ಟಮ್ ಅಂತ ಅನ್ಬೋದು. ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಈ ಥರ ಎಲ್ಲ ತಗೊಂಡು
ಮನುಷ್ಯನ ಮ್ಯಾನಿಪುಲೇಟ್ ಮಾಡ್ತಾ ಇದೆ. ಕಲ್ಕಿ ಒಂದು ಇನ್ಫ್ಲೂಯೆನ್ಸ್ ಯಾವ ರೀತಿ ಅಂದರೆ ಜಾತಿ ಗಣತೆ, ರಿಸರ್ವೇಷನ್ಸ್, ಆಮೇಲೆ ಏನಂತಾರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್, ಈ ಥರ ಒಂದು ಸಿಸ್ಟಮ್ನ ತರ್ತಾ ಇದೆ. ಆ್ಯಂಡ್ ಅದು ಯಾವ ರೀತಿ ಇದೆ, ಯಾವ ರೀತಿ ಅದು ಬ್ಯಾಡ್ ವೇಯಲ್ಲಿ ಹೋಗ್ತಾ ಇದೆ. ಸತ್ಯ ಇದ್ದಾಗ ಅಥವಾ ಒಬ್ಬ ರಾಜ ಆಳ್ತಾನೆ ಅಥವಾ ಒಂದು ಸತ್ಯ ಆಳುತ್ತೆ ಅಂದರೆ ಸಿಸ್ಟಮ್ ತುಂಬ ಸ್ಮೂತಾಗಿ ಫ್ಲೋ ಆಗುತ್ತೆ. ಸೊ ಈ ಜಾತಿ ಗಣತೆ ಈ ರೀತಿ ಒಂದು ಕಲ್ಕಿ ಕ್ಯಾರೆಕ್ಟರ್ ಬಂದಾಗ ಜನರಲ್ಲಿ ಭೇದ ಭಾವ, ಜಗಳ ಆಗಿ ತುಂಬ ದೂರ ಆಗ್ತಾರೆ. ಸೊ ಅದೇ ರೀತಿ ಏನೋ ಒಂದು ಸಿಸ್ಟಮಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನ ಯಾರನ್ನ ವಿರುದ್ಧ ಮಾಡಿದ್ರೆ ಸೊ ಇವನು ದೇಶದ್ರೋಹಿ, ಇವನು ನಮ್ಮ ಜಾತಿಯವನಲ್ಲ ಅಂತ ದೂಡೋದು. ಆಮೇಲೆ ನಮ್ಮ ಜಾತಿಯವರಿಗೆ ಅಷ್ಟು ಸಿಗ್ತಾ ಇದೆ, ಈ ಕಡೆ ಜಾತಿಯವರಿಗೆ ಇಷ್ಟು ಸಿಗ್ತಾ ಇದೆ ಅಂತ ಭೇದ ಭಾವದಿಂದ ಜಾತಿ ಗಣತೆ ಮಾಡೋದು. ಸೊ ಮೋರ್ ಓವರ್ ಕಲ್ಕಿ ಅವತಾರ ಬೇರೆ ಏನೂ ಇಲ್ಲ, ನಮ್ಮ ಸುತ್ತಮುತ್ತನೇ ಇದೆ, ನಮ್ಮಲ್ಲೇ ಕಲ್ಕಿ ಇದೆ. ಆಮೇಲೆ ಸತ್ಯ ಅನ್ನೋ ಕ್ಯಾರೆಕ್ಟರ್ನ ಯಾವ ರೀತಿ ತೋರಿಸಿದ್ದಾರೆ ಅಂದರೆ ನಾವು ನಮ್ಮ ಮೆದುಳಲ್ಲಿ ಸತ್ಯ ಅನ್ನೋದನ್ನು ಕೂಡಾಕಿದ್ದೀವಿ. ಒಂಥರ ನಮ್ಮ ತಲೆ ಅನ್ನೋದು ಒಂದು ಕತ್ಲು ಕೋಣೆ ಇದೆ. ಅದು ಯಾವ ರೀತಿ ನಾವು ಅದನ್ನು, ಅಥವಾ ಕಲ್ಕಿ ಅನ್ನೋದು ಯಾವ ರೀತಿ ನಮ್ಮ ತಲೆಯಲ್ಲಿ ತುಂಬಿದೆ ಅಂದರೆ ಕಾಮ, ಕ್ರೋಧ, ಮೋಹ, ಈ ರೀತಿ ಎಲ್ಲನೂ ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಅಳವಡಿಸ್ಕೋತಾ ಇದ್ದೀವಿ. ಅದನ್ನು ನಾವು ಬಂಧನ ಮಾಡ್ತಾ ಇದ್ದೀವಿ ನಮ್ಮ ತಲೆಯಲ್ಲಿ. ಮೋರ್ ಓವರ್ ಇದನ್ನು ನಾವು ಸತ್ಯನ ಹೊರಗೆ ತರಬೇಕು ಅಂದರೆ ಅದಕ್ಕೂ ಒಂದು ತಲೆ ಬೇಕು. ಸೊ ಬೆಳಕು ಯಾರಿಗೂ ಇಷ್ಟ ಇಲ್ಲ. ಸತ್ಯ ಬೆಳಕನ್ನ ತಲೆಯೊಳಗೆ ತರಕ್ಕೆ ಬಂದಾಗ ಸುತ್ತಮುತ್ತ ಇರೋ ಕಾಮ, ಕ್ರೋಧ, ಮೋಹ ಅದನ್ನೆಲ್ಲ ಸತ್ಯನ ಹೊಡೆದಾಕತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೊರಗೆ ಬಂದಿರೋರಲ್ಲಿ ಬುದ್ಧ, ಜೀಸಸ್, ಬಸವಣ್ಣ ಈ ರೀತಿ ಫಿಲಮಲ್ಲೇ ಎಕ್ಸಾಂಪಲ್ ಹೇಳಿದ್ದಾರೆ. ಸೊ ಹಂಗೆ ಹೊರಗೆ ಬಂದಿರೋರನ್ನೇ ನಾವು ದೇವರು ಅಂತೇಳಿ ಅವ್ರನ್ನೇ ನಾವು ಪೂಜಿಸ್ತೀವಿ. ಒಂಥರ ಕಲ್ಕಿ ಅನ್ನೋದು ಒಂದು ಅವತಾರ ಎತ್ತಿ ಬಂದು ಇನ್ನೆಲ್ಲ ನಾಶ ಮಾಡುತ್ತೆ ಅಂತ ಅನ್ನೋಕ್ಕಿಂತ ಕಲ್ಕಿ ಅವತಾರ ಇದೆ, ನಮ್ಮಲ್ಲೇ ಇದೆ. ಸೊ ನಾವು ಸತ್ಯನ ಹೊರಗೆ ತಂದರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪೊಲಿಟಿಕ್ಸ್, ಈ ಥರದ್ದೆಲ್ಲದ್ರಿಂದ ನಾವು ಹೊರಗೆ ಬಂದು ಸತ್ಯನ ನಮ್ಮ ತಲೆಯಿಂದ ಹೊರಗೆ ತಂದರೆ ಏನೋ ಒಂದು ಸತ್ಯ ಜಗತ್ತು ಅಥವಾ ಏನಂತಾರೆ ಸತ್ಯ ಯೂನಿವರ್ಸ್, ಎಲ್ಲ ಜಾತಿ ಗಣತೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರೋದು, ಎಲ್ಲರೂ ಹ್ಯಾಪಿಯಾಗಿರೋ ಥರ ಒಂದು ಲೈಫ್ ಇರುತ್ತೆ ಅಂತ ತೋರಿಸಿದ್ದಾರೆ ಉಪೇಂದ್ರ ಸರ್ ಅವರು. ಸೊ ನಾನು ರಿವ್ಯೂಸ್ ನೋಡಿದಾಗ ಏನೋ ತಲೆ ಹುಚ್ಚಿಡಿಯುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಅಂದ್ಕೊಂಡೆ. ಬಟ್ ಫೈನಲಿ ಏನಂದರೆ ನನ್ನ ತಲೆಗೆ ಏನು ಇಟ್ಕೊಂಡು ಹೋಗಲಿಲ್ಲ. ಲೈಕ್ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಾನು ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ, ಕ್ಯಾಶುಯಲಾಗಿ ಹೋದೆ. ನನಗೇನು ಗೊತ್ತೇ ಇಲ್ಲ, ನಾನು ಫಿಲಮ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ಥರನೇ. ಲೈಕ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ರಿವ್ಯೂಸ್ ಏನೂ ನೋಡೇ ಇಲ್ಲ ಅನ್ನೋ ಥರ ಆ್ಯಸ್ ಅ ಬ್ಲ್ಯಾಂಕ್ ಮೈಂಡಲ್ಲಿ ಹೋದೆ. ನಾವು ಎಷ್ಟೇ ಫಿಲಮ್ ನೋಡಿದ್ರೋ ಅದರೊಳಗೆ ಉಪೇಂದ್ರ ಸರ್ ಲಾಸ್ಟಿಗೆ ಹೇಳ್ತಾರೆ, ನೀನು ಎಷ್ಟೇ ತೋರಿಸಿದನ್ನ ಕೊನೆಗೆ ಜನ ಇದನ್ನೇ ಮಾಡ್ತಾರೆ, ಜನ ಇದನ್ನೇ ಅಳವಡಿಸ್ಕೊಂಡಿದ್ದಾರೆ, ಅದೊಂಥರ ಸಿಸ್ಟಮ್ ಬಂದುಬಿಟ್ಟಿದೆ, ಎಷ್ಟೇ ಬದಲಾವಣೆ ತಂದರೂ ಏನೂ ಚೇಂಜಸ್ ಆಗಲ್ಲ ಅಂತ. ಸೊ ನನಗೂ ಅದೇ ಅನಿಸುತ್ತೆ, ಈ ಥರ ಎಷ್ಟೇ ಫಿಲಮ್ಸ್ ಫುಲ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಾಗಿ ನೋಡ್ತೀವಿ, ಬಟ್ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಡಲ್ಲ ಅಂತ. So yeah, it was a great movie. Thank you so much. Bye. Good night.